ಯಾವ ಮನುಷ್ಯರು ಮುಂಜಾನೆ ಎದ್ದ ತಕ್ಷಣ ಈ 4 ಕೆಲಸ ಮಾಡುತ್ತಾರೋ ಜೀವನವಿಡೀ ಅವರು ಬಡವರಾಗಿಯೇ ಇರುತ್ತಾರೆ. ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ತುಂಬ ಜನರು ನಮಗೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಲಾಭಗಳು ಸಿಗುವಂಥ ಯಾವುದಾದ್ರೂ ಮಾಹಿತಿ ಇದ್ದರೆ ತಿಳಿಸ್ಕೊಡಿ ಅಂತಾರೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಹಲವಾರು ಜನರು ಈ 4 ಕೆಲಸಗಳನ್ನು ಮುಂಜಾನೆ ಎದ್ದ ತಕ್ಷಣ ಮಾಡ್ತಾ ಇದ್ದಾರೆ. ಇವುಗಳ ಕಾರಣದಿಂದಾಗಿ ಎಲ್ಲರ ಮನೆಯಲ್ಲಿ ದರಿದ್ರತೆಯ ಆಗಮನ ಆಗುತ್ತಿದೆ. ಎಲ್ಲಕ್ಕಿಂತ ಮೊದಲು ನಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕಂದ್ರೆ ಆ ಅಮಂಗಲಕಾರಿ ಕಾರ್ಯಗಳನ್ನು ಮೊದಲಿಗೆ ನಿಲ್ಲಿಸಬೇಕು. ಅವುಗಳನ್ನು ಎಲ್ಲರೂ ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ಕೆಟ್ಟ ಕೆಲಸಗಳಿಂದ ನಾವು ದೂರ ಇದ್ದರೆ ಜೀವನದಿಂದ ಬಡತನ ದರಿದ್ರತೆಯು ದೂರ ಆಗಿ ಭಗವಂತನಾದ ಶ್ರೀಕೃಷ್ಣರ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲೆ ಬೀಳುತ್ತದೆ. ತಾಯಿ ಲಕ್ಷ್ಮೀದೇವಿ ಕೂಡ ಮನೆಯಲ್ಲಿ ಸ್ಥಾಯಿ ರೂಪದಲ್ಲಿ ವಾಸ ಮಾಡ್ತಾರೆ. ಎಲ್ಲಕ್ಕಿಂತ ಮೊದಲು ನಾವು ನಿಮಗೆ ಕೆಲವು ಕರ್ಮಗಳ ಬಗ್ಗೆ ತಿಳಿಸ್ತೀವಿ. ಅವುಗಳನ್ನು ನಾವೆಲ್ಲರೂ ಬಿಡಬೇಕು. ಎಲ್ಲಕ್ಕಿಂತ ಮೊದಲನೇ ವಿಷಯ, ಯಾವಾಗ ನಾವು ಮುಂಜಾನೆ ಎದ್ದೇಳ್ತೀವೋ ಅಂದರೆ ಮುಂಜಾನೆ 4 ಗಂಟೆಯಿಂದ 7 ಗಂಟೆಯ ಒಳಗಿನ ಸಮಯ ಆಗಿರುತ್ತದೆ. ಈ ಸಮಯದಲ್ಲಿ ಯಾವತ್ತಿಗೂ ಮನುಷ್ಯರು ಭೋಗ ವಿಲಾಸಗಳಿಂದ ದೂರ ಇರಬೇಕು. ಇಲ್ಲಿ ಅದೆಷ್ಟೇ ದೊಡ್ಡದಾಗಿರುವ ಗೃಹಸ್ಥರಿರಲಿ, ಮುಂಜಾನೆಯ ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಭೋಗ ವಿಲಾಸ ವಾಸನೆಯಿಂದ ದೂರ ಇರಬೇಕು. ಒಂದು ವೇಳೆ ಈ ತಪ್ಪನ್ನು ಮಾಡಿದ್ರೆ ಇವೇ ಜೀವನದಲ್ಲಿ ದರಿದ್ರತೆ ಬಡತನವನ್ನು ತರುತ್ತವೆ. ತಾಯಿ ಲಕ್ಷ್ಮೀದೇವಿ ಕೂಡ ಇಂಥವರ ಮೇಲೆ ಸಿಟ್ಟಾಗಿ ಬಿಡ್ತಾರೆ. ಮೊದಲನೆಯ ಈ ಒಂದು ವಿಷಯವನ್ನು ನೀವು ಯಾವತ್ತಿಗೂ ನೆನಪಿಟ್ಕೊಳ್ಳಿ. ಯಾವತ್ತಿಗೂ ಭೋಗ ವಿಲಾಸದಲ್ಲಿ ಲೀನರಾಗಿರಬಾರ್ದು. ಇಲ್ಲವಾದರೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲೆ ಬೀಳೋದಿಲ್ಲ. ಇನ್ನು ಎರಡನೆಯ ವಿಷಯ, ಯಾವಾಗ ನೀವು ಮುಂಜಾನೆ ಎದ್ದೇಳ್ತೀರೋ ಯಾವುದೇ ಕಾರಣಕ್ಕೂ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಬಾರದು. ಇದು ಕೂಡ ದರಿದ್ರತೆಯ ಸಂಕೇತ ಆಗುತ್ತದೆ. ಇನ್ನು ಎರಡನೇದಾಗಿ, ಮುಂಜಾನೆ ಎದ್ದ ತಕ್ಷಣ ಇಂಥ ಯಾವುದೇ ರೀತಿಯ ನಕಾರಾತ್ಮಕ ದೃಶ್ಯಗಳನ್ನು ನೋಡಬಾರ್ದು. ಅಂದರೆ ಆ ದೃಶ್ಯದಲ್ಲಿ ಜಗಳಗಳು ಆಗುತ್ತಿರುತ್ತವೆ ಅಥವಾ ಬೇರೆ ಫೋಟೋಗಳನ್ನು ನೋಡಬಾರದು. ಉದಾಹರಣೆಗಾಗಿ ಪಶು ಪಕ್ಷಿಗಳು ಜಗಳ ಆಡ್ತಾ ಇರುತ್ತವೆ, ಮನುಷ್ಯರು ಜಗಳ ಆಡ್ತಾ ಇರ್ತಾರೆ. ಇಂಥ ಚಿತ್ರಗಳನ್ನು ಸಹ ನೀವು ಫೋಟೋದಲ್ಲಿ ನೋಡಿದ್ರೂ ಕೂಡ ಅಥವಾ ವಿಡಿಯೋ ನೋಡಿದ್ರೂ ಕೂಡ, ಯಾಕಂದರೆ ಈಗಿನ ದಿನಗಳಲ್ಲಿ ಹಲವಾರು ಜನರ ಹವ್ಯಾಸ ಯಾವ ರೀತಿ ಇದೆ ಅಂದರೆ ಮುಂಜಾನೆ ಏಳುತ್ತಿದ್ದಂತೆ ಫೋನ್ಗಳನ್ನು ಬಳಸ್ತಾರೆ, ಟಿ ವಿ ನೋಡಲು ಶುರು ಮಾಡ್ತಾರೆ. ಒಂದು ವೇಳೆ ಅದರಲ್ಲಿ ಮುಂಜಾನೆ ಎದ್ದ ತಕ್ಷಣವೇ ಜಗಳ ಆಡುವ ಫೋಟೋ ವಿಡಿಯೋಗಳನ್ನು ನೋಡಿದ್ರೆ ಅವುಗಳ ನಕಾರಾತ್ಮಕ ಪ್ರಭಾವ ಇಡೀ ನಿಮ್ಮ ದಿನದ ಮೇಲೆ ಬೀಳುತ್ತದೆ. ಹಾಗಾಗಿ ಮುಂಜಾನೆ ಎದ್ದ ತಕ್ಷಣ ಫೋನ್ಗಳ ಬಳಕೆಯನ್ನು ಮಾಡಬಾರದು, ಅಂಥ ವಿಡಿಯೋ ಅಥವಾ ಚಿತ್ರಗಳನ್ನು ನೋಡಬಾರದು. ಇವುಗಳೇ ಮನುಷ್ಯನ ದರಿದ್ರತೆ ಬಡತನಕ್ಕೆ ಕಾರಣ ಕೂಡ ಆಗುತ್ತವೆ. ಮುಂಜಾನೆ ಎದ್ದ ತಕ್ಷಣ ಯಾವತ್ತಿಗೂ ಯಾರೊಂದಿಗೂ ಜಗಳ ಆಡಬಾರ್ದು. ನೆಮ್ಮದಿಯಿಂದ ನಿಮ್ಮ ಜೀವನವನ್ನು ಶುರು ಮಾಡಬೇಕು. ಯಾರಿಗೂ ಸಹ ನಿಮ್ಮ ಬಾಯಿಯಿಂದ ಅಶುಭ ಪದಗಳನ್ನು ಆಡಬಾರದು. ಮುಂಜಾನೆ ಎದ್ದ ತಕ್ಷಣ ಬೇರೆಯವರಿಗೆ ನೀವು ಕೆಟ್ಟದಾಗಿ ಯಾವುದೇ ಕಾರಣಕ್ಕೂ ಮಾತನಾಡಬಾರದು. ಯಾರೊಂದಿಗೂ ಜಗಳಗಳನ್ನು ಮಾಡಬಾರದು. ಸಾಧ್ಯವಾದಷ್ಟು ಶಾಂತಿಯಿಂದ ಇರಬೇಕು. ಇಲ್ಲವಾದರೆ ನಿಮ್ಮ ಸಿಟ್ಟು ಕೋಪಗಳು ದರಿದ್ರತೆ ಬಡತನವನ್ನು ತರುತ್ತವೆ. ಇನ್ನು ನಾಲ್ಕನೇದಾಗಿ, ಹಲವಾರು ಜನರ ಹವ್ಯಾಸ ಯಾವ ರೀತಿ ಇರುತ್ತಂದರೆ ರಾತ್ರಿ ಉಪವಾಸ ಮಲಗಿರ್ತಾರೆ, ಮುಂಜಾನೆ ಎದ್ದ ತಕ್ಷಣ ಏನನ್ನಾದರೂ ತಿಂದು ಬಿಡ್ತಾರೆ. ಕೆಲವರ ಹವ್ಯಾಸ ಏನಿರುತ್ತಂದರೆ ಹಲ್ಲುಗಳನ್ನು ಉಜ್ಜದೆ ಡೈರೆಕ್ಟಾಗಿ ಊಟವನ್ನು ಮಾಡ್ತಾರೆ. ಈ ರೀತಿಯ ತಪ್ಪನ್ನು ನೀವು ಮಾಡಬಾರದು. ಇಂಥ ಸ್ಥಿತಿಯಲ್ಲಿ ನಿಮ್ಮ ಮೇಲೆ ತಾಯಿ ಲಕ್ಷ್ಮೀದೇವಿ ಸಿಟ್ಟಾಗಬಹುದು. ಈ 4 ವಿಷಯಗಳು ಹೇಗಿವೆ ಅಂದರೆ ಇವುಗಳನ್ನು ಜೀವನದಲ್ಲಿ ನೀವು ತ್ಯಾಗ ಮಾಡಿದ್ರೆ ಬದಲಾವಣೆಯನ್ನು ಖಂಡಿತವಾಗಿ ನೋಡ್ತೀರಾ. ಇಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗುತ್ತದೆ ಅಂದರೆ ಜೀವನದಲ್ಲಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಬೀಳುತ್ತದೆ. ಭಗವಂತನಾದ ಶ್ರೀಕೃಷ್ಣರ ಕೃಪೆ ಕೂಡ ನಿಮ್ಮ ಮೇಲೆ ಬೀಳುತ್ತದೆ. ಇನ್ನು ಯಾವ ರೀತಿಯ 4 ಕೆಲಸಗಳನ್ನು ಮುಂಜಾನೆ ಎದ್ದ ತಕ್ಷಣ ನಾವೆಲ್ಲರೂ ಮಾಡಬೇಕಂತ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಶಾಸ್ತ್ರವು ಈ ರೀತಿ ಹೇಳುತ್ತದೆ, ಎಲ್ಲಕ್ಕಿಂತ ಮೊದಲು ಮುಂಜಾನೆ ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆತು ಗೋವಿಂದಃ, ಪ್ರಭಾತೆ ಕರದರ್ಶನಂ. ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾವು ಮುಂಜಾನೆ ಎದ್ದ ತಕ್ಷಣ ನಮ್ಮ ಅಂಗೈಗಳನ್ನು ಜೋಡಿಸಿ ಅವುಗಳನ್ನು ನೋಡುತ್ತಾ ಈ ಮಂತ್ರವನ್ನು ಜಪ ಮಾಡಬೇಕು. ಇನ್ನು ನಾವು ಮಾಡಬೇಕಾಗಿರುವಂಥ ಎರಡನೆಯ ಕಾರ್ಯ ಏನಿದೆ ಅಂದರೆ ಮುಂಜಾನೆ ಎದ್ದ ತಕ್ಷಣ ನಮ್ಮ ಪಾದ ಇಡುವಂಥ ಭೂಮಿಗೆ ನಾವು ನಮಸ್ಕಾರ ಮಾಡಬೇಕು. ಇಲ್ಲಿ ಈ ರೀತಿಯಾಗಿಯೂ ನೀವು ಮನಸ್ಸಿನಲ್ಲಿ ಬೇಡ್ಕೊಳ್ಳಿ, ಹೇ ಭೂತಾಯಿಯೇ, ನಾನು ನಿಮ್ಮ ಮೇಲೆ ನನ್ನ ಪಾದವನ್ನು ಇಡುತ್ತಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಬೇಡ್ಕೊಳ್ಬೇಕು. ಇನ್ನು ಮೂರನೆಯದಾಗಿರುವಂಥ ಮುಖ್ಯವಾದ ಕೆಲಸ ಏನಿದೆ ಅಂದರೆ ಮನೆಯಲ್ಲಿರುವಂಥ ಹಿರಿಯರಿಗೆ ನೀವು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಇಲ್ಲಿ ಅವರು ಎಲ್ಲಕ್ಕಿಂತ ಮೊದಲು ನೀವು ಸಂತೋಷವಾಗಿರಿ, ಖುಷಿಯಾಗಿರಿ ಅಂತ ಆಶೀರ್ವಾದವನ್ನೇ ಕೊಡುತ್ತಾರೆ. ಎಲ್ಲಕ್ಕಿಂತ ಮೊದಲು ಇಲ್ಲಿ ನಮಗೆ ತಂದೆ ತಾಯಿಯರ ಆಶೀರ್ವಾದ ಸಿಗುತ್ತದೆ. ಒಂದು ವೇಳೆ ಅವರ ಆಶೀರ್ವಾದವನ್ನು ನೀವು ಪಡೆದರೆ ನಿಮ್ಮನ್ನು ಯಶಸ್ವಿಯಾಗದಂತೆ ತಡೆಯಲು ಯಾರಿಂದಲೂ ಸಾಧ್ಯವಾಗೋದಿಲ್ಲ.
ಇನ್ನು ನಾಲ್ಕನೆಯದಾಗಿರುವಂಥ ವಿಷಯ ಏನಿದೆ ಅಂದರೆ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡೋದಾಗಿದೆ. ಹೌದು ಸ್ನೇಹಿತರೆ, ಈ ಕಾರ್ಯವನ್ನು ಸ್ವತಃ ಭಗವಂತನಾದ ಶ್ರೀಕೃಷ್ಣರು ತಮ್ಮ ವೃಂದಾವನದಲ್ಲಿ ಮಾಡುತ್ತಿರುವುದನ್ನು ನಾರದ ಮುನಿಗಳು ನೋಡಿರ್ತಾರೆ. ಸ್ವತಃ ಭಗವಂತನಾದ ಶ್ರೀಕೃಷ್ಣರು ಗಾಯತ್ರಿ ಮಂತ್ರವನ್ನು ಸಹ ಜಪ ಮಾಡ್ತಾ ಇರ್ತಾರೆ. ಮನುಷ್ಯನು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಾಣಬೇಕಂದ್ರೆ ಒಳ್ಳೆಯ ಕರ್ಮಗಳನ್ನು ಸಹ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಗೋಮಾತೆ ಸೇವೆಯನ್ನು ಮಾಡಿದ್ರೆ, ಪೂಜೆಯನ್ನು ಮಾಡಿದ್ರೆ, ಇದರಿಂದಲೂ ಸಹ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಅಪಾರ ಕೃಪೆ ಸಿಗುತ್ತದೆ. ಇಂಥ ಎಲ್ಲ ಒಳ್ಳೆಯ ಪಾಸಿಟಿವ್ ಕಾರ್ಯಗಳನ್ನು ನಾವು ಖಂಡಿತವಾಗಿ ಪ್ರತಿನಿತ್ಯ ಮಾಡಬೇಕು. ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು. ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ವಿಡಿಯೋನ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.